ಕಂಡಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಎಕ್ಸ್ ತೆಗೆದಾಗ ನಿಜವು ತಿಳಿಯುವುದು. ಈ ಹಾಡು ಯಾಕೆ ಹೇಳ್ತಾ ಇದ್ದೀನಿ ಅಂತ ಎಲ್ರಿಗೂ ಗೊತ್ತಿದೆ. ನಿನ್ನೆ ಒಂದು ಮಾತು ಹೇಳಿದೆ ನಾನು ವಿಡಿಯೋದಲ್ಲಿ, ಏನಂದರೆ 11:08 ತುಂಬಾ ಒಂದು ಒಳ್ಳೆ ಪ್ಲ್ಯಾನ್ ಮಾಡಿದ್ದಾರೆ ಟೀಮ್ ಅವರು. ಒಳ್ಳೆ ಪ್ರೈಮ್ ಟೈಮು, ಯಾಕೆಂದರೆ ಸಂಡೇ ಬೇರೆ, ತುಂಬ ಚೆನ್ನಾಗಿ ರೀಚ್ ಆಗ್ತಾ ಇತ್ತು ಆ್ಯಂಡ್ ಆರ್ಗ್ಯಾನಿಕಾಗಿ ಹೋಗ್ತಾ ಇತ್ತು. ಆ್ಯಂಡ್ ಐ ಲೈಕ್ ಏನಪ್ಪ ಅಂದರೆ ಈ ಸಂಡೇ ಅನ್ನೋದೇನಿದೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಒಂದು ರಜೆ ದಿನದಲ್ಲಿರ್ತಾರೆ. ತುಂಬ ಜನಕ್ಕೆ ರೀಚ್ ಆಗುವಂಥ ಒಂದು ಪ್ರೈಮ್ ಟೈಮ್ ಒಂದು ವೀಕೆಂಡ್ ಇದು ಸಂಡೇ ಅನ್ನುವಂಥದ್ದು. ಆ್ಯಂಡ್ ಆಲ್ಸೋ ಈವ್ನಿಂಗಲ್ಲಿ ರಿಲೀಸ್ ಮಾಡ್ತಾ ಇಲ್ಲ, ಸೊ ಬೆಳಗ್ಗೆನೇ ರಿಲೀಸ್ ಮಾಡ್ತಾ ಇದ್ದಾರೆ. ಇಟ್ಸ್ ವೆರಿ ವೆರಿ ವಂಡರ್ಫುಲ್ ರೀಚಿಂಗ್ ಟು ಆಡಿಯನ್ಸ್ ಅಂತ ನಾನು ಹೇಳಿದ್ದೆ. ಬಟ್ ಈಗ ಚೇಂಜ್ ಮಾಡಿದ್ದಾರೆ ಆ್ಯಂಡ್ ಇವೆಂಟಲ್ಲೇ ರಿಲೀಸ್ ಮಾಡ್ತೀನಿ ಅಂತ ಇದ್ದಾರಂತೆ. ಮಾಡಲಿ, ತೊಂದರೆ ಇಲ್ಲ. ಸೊ ಇವೆಂಟಲ್ಲಿ ಇನ್ನೊಂದು ಸಾರಿ ಅಲ್ಲಿ ಶಾಸ್ತ್ರೋಕ್ತವಾಗಿ ಮಾಡೋ ಹಾಗಿದ್ರೆ ಮಾಡಿಕೊಂಡು ಮುಗಿಸ್ಕೋಬೋದಾಗಿತ್ತು. ಬಟ್ ಅಫಿಷಿಯಲ್ ಆಗಿ ಬೆಳಗ್ಗೆನೇ ಒಂದು ರಿಲೀಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ತುಂಬ ಡಿಸಪಾಯಿಂಟ್ ಆಯಿತು ನನಗಂತೂ ರಿಯಲಿ. ಟೀಮ್ ಅವರು ನಾನು ಕೇಳೋದಿಷ್ಟೇ, ನೀವು ಸ್ಟಾರ್ ನಟರ ಸಿನಿಮಾಗಳು ಅಂತ ಬಂದಾಗ ನಿನ್ನೆನೇ ನೀವು ಅನೌನ್ಸ್ಮೆಂಟ್ ಮಾಡಿದ್ರಿ, ಏನಂತಂದರೆ 22ನೇ ತಾರೀಕು 11:08 ಸರಿಗಮ ಒಂದು ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗುತ್ತೆ ಅಂತ ಹಾಕಿದ್ರಿ. ಸೊ ಅದನ್ನು ಹಾಕೋಕ್ಕಿಂತ ಮುಂಚೆನೇ ಒಂದು 10 ಸಾರಿ ಯೋಚನೆ ಮಾಡಬೇಕು. ಯಾಕಂದರೆ ಈಗ ಬೇರೆ ಸಿನಿಮಾಗಳು ಅಂತಂದರೆ ಓಕೆ ಅನ್ಬೋದು. ಸೊ ಸ್ಟಾರ್ ನಟರ ಸಿನಿಮಾಗಳಿಗೆ ಒಂದು ನೀವು ಟೈಮ್ ಆಗಿರ್ಬೋದು, ಡೇಟ್ ಆಗಿರ್ಬೋದು, ಏನು ಕೊಟ್ಟಿರ್ತೀರೋ ಆ ಟೈಮಿಗೆ ಅಪ್ಡೇಟ್ ಆಗಿರ್ಬೋದು, ವಾಟ್ ಎವರ್ ಏನೇ ಒಂದು ರಿಲೀಸ್ ಮೂಮೆಂಟ್ ಇರ್ಬೋದು, ನೀವು ಅದನ್ನು ಕರೆಕ್ಟ್ ಟೈಮಿಗೆ ಪ್ರೆಸೆಂಟೇಷನ್ ಕೊಡಲೇಬೇಕು. ಯಾಕೆಂದರೆ ಒಬ್ಬರು ಇಬ್ಬರು ಅಲ್ಲ ಕಾಯ್ತಾ ಇರೋದು. ಸೊ ತುಂಬ ಒಂದು ಅಭಿಮಾನಿಗಳ ಬಳಗ ಕಾಯ್ತಾ ಇರುತ್ತೆ. ಎಷ್ಟೋ ಜನ ಟೈಮ್ ಫ್ರೀ ಮಾಡಿಕೊಂಡು ಆ ಟೈಮಲ್ಲಿ ನಾನು ನೋಡಬೇಕಪ್ಪ, ಈ ಒಂದು ರಿಲೀಸ್ ಆಗ್ತಾ ಇದೆ 11 ಗಂಟೆ ಆಗ್ತಾ ಇದೆ 8 ನಿಮಿಷಕ್ಕೆ ನಾನು ಟ್ರೈಲರ್ ನೋಡಬೇಕು ಅಂತ ಆ ಟೈಮನ್ನೇ ಎತ್ತಿಟ್ಟಿರ್ತಾರೆ. ಓಕೆನಾ? ಸೊ ನೀವು ಈ ಟೈಮಲ್ಲಿ ಹಿಂಗೆ ಡಿಸಿಷನ್ಸ್ಗಳನ್ನ ಚೇಂಜ್ ಮಾಡುವಂಥದ್ದು, ಲೇಟಾಗಿ ರಿಲೀಸ್ ಮಾಡುವಂಥದ್ದು, ಇವೆಂಟಲ್ಲಿ ರಿಲೀಸ್ ಮಾಡಿಸ್ತೀವಂಥದ್ದು. ಸೊ ಇವೆಂಟಲ್ಲಿ ಮಾಡಿ, ಸೊ ಇವೆಂಟಲ್ಲೂ ಇನ್ನೊಂದು ಸಲ ರಿಲೀಸ್ ಟೈಪಲ್ಲಿ ಏನಾದರೂ ಒಂದು ಸಣ್ಣದಾಗಿ ಮಾಡ್ಬೋದು. ಬಟ್ ಈಗ ಬೆಳಗ್ಗೆ ನೀವು ಒಂದು 11:08 ರಿಲೀಸ್ ಮಾಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿರೋದು. ಬಟ್ ನನಗಂತೂ ತುಂಬ ಡಿಸಪಾಯಿಂಟ್ ಆಯಿತು. ನಾನು ತುಂಬ ಹೇಳಬೇಕಂದ್ರೆ ನಾನು ಬೆಳಗ್ಗೆ ವೇಟ್ ಮಾಡ್ತಾಯಿದ್ದೆ, ನಾನು ರಿಲೀಸು ಯಾವಾಗಾಗುತ್ತೆ ನಾನು ರಿಫ್ರೆಶ್ ಮಾಡ್ತಿದ್ದೆ. ನಾನು ನೋಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ, ಯಾಕೆ ಇನ್ನೂ ಪ್ರೀಮಿಯರ್ ಇಟ್ಟಿಲ್ಲಲ್ಲ, ಇನ್ನೂ ಯಾಕೋ ಪ್ರೀಮಿಯರ್ ಬಂದಿಲ್ವಲ್ಲ ಅಂತ ಅನ್ನಿಸ್ತು. ಕೆಲವೊಂದು ಕಡೆ ಡೌಟ್ ಹೊಡಿತು, ಏನೋ ಒಂದು ಎಡವಟ್ಟು ಮಾಡ್ತಾರೆ ಅಂತ. ಖಂಡಿತವಾಗ್ಲೂ ಮಾಡಿದ್ರು. ಈಗ ನೋಡಿದ್ರೆ ಸಂಜೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಸಂಜೆ ಮಾಡಿ ಒಳ್ಳೆಯದೇ, ನಾನು ಕೆಟ್ಟದು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಬೆಳಗ್ಗೆ ನೀವು ಪ್ರೈಮ್ ಟೈಮ್ ಈ ಸಂಡೇ ರಿಲೀಸ್ ಮಾಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿರೋದು. ಬಟ್ ನೀವು ಸ್ಟಾರ್ ಸಿನಿಮಾಗಳಿಗೆ ದಯವಿಟ್ಟು ಈ ರೀತಿ ಯಾವುದೇ ಥರ ಈ ರೀತಿಯಾದಂಥ ಒಂದು ಡೇಟ್ ಕೊಡೋದೊಂದು, ಟೈಮಿಂಗ್ ಕೊಡೋದೊಂದು, ಪೋಸ್ಟ್ಪೋನ್ ಮಾಡೋದು ದಯವಿಟ್ಟು ಮಾಡಬೇಡಿ. ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ದಯವಿಟ್ಟು ನೆಕ್ಸ್ಟ್ ಟೈಮ್ ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಸೊ ಫೈನಲ್ ಟ್ರೈಲರ್ ಇದು. ಸೊ ಇದನ್ನಾದರೂ ಕರೆಕ್ಟ್ ಟೈಮಿಗೆ ಬಿಟ್ರಲ್ಲಪ್ಪ ಅಂತ ಖುಷಿ ಪಟ್ಟಿದ್ದು. ಬಟ್ ಇದನ್ನು ಕೂಡ ಈ ರೀತಿ ಮಾಡಿಬಿಟ್ರಿ, ಇಟ್ಸ್ ಓಕೆ. ಸಂಜೆನೂ ನೋಡ್ಬಿಡೋಣ, ಅದನ್ನು ಒಂದು ಟ್ರೈ ಮಾಡೋಣ. ಬಟ್ ಆದರೆ ಸಂಜೆ ಬೇಗ ರಿಲೀಸ್ ಮಾಡಿ. ಸೊ ತಡ ಮಾಡೋಕ್ಕೆ ಹೋಗಬೇಡಿ. ಸೊ ವೇಟಿಂಗಲ್ಲಿದ್ದೀವಿ. ಸೊ ಇವೆಂಟಲ್ಲಿ ರಿಲೀಸ್ ಮಾಡುವಂಥದ್ದು ನೀವು ನಿನ್ನೆ ನಾನು ಒಂದು ವಿಡಿಯೋದಲ್ಲಿ ಹೇಳಿದಾಗ ಇವೆಂಟಲ್ಲಿ ರಿಲೀಸ್ ಮಾಡ್ತಾ ಇಲ್ಲ, ಸೊ ಬೆಳಗ್ಗೆನೇ ಮಾಡ್ತಾ ಅನ್ನೋದು ತುಂಬಾ ನಾನು ಅಪ್ರಿಷಿಯೇಟ್ ಮಾಡಿದ್ದೆ. ಯಾಕಂದರೆ ಇವೆಂಟು ಸಂಜೆ ಇರೋದ್ರಿಂದ ಈಗ ಎಲ್ಲರೂ ಕೂಡ ಇವೆಂಟಿಗೆ ಬರೋಕ್ಕಾಗಲ್ಲ, ಇಡೀ ಕರ್ನಾಟಕ ಜನತೆ ಒಂದು ಇವೆಂಟಿಗೆ ಬರೋಕ್ಕಾಗಲ್ಲ. ಓಕೆನಾ? ಸೊ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಒಂದು ಅಭಿಮಾನಿಗಳಿಗೂ ಒಂದು ತಲುಪುವಂಥ ಪ್ರಯತ್ನ ಆಗ್ತಾಯಿತ್ತು. 11:08 ಒಳ್ಳೆ ಟೈಮು ಅಂತ ನನಗೆ ಅನ್ನಿಸ್ತು. ಇದು ನನ್ನ ಒಂದು ಆನೆಸ್ಟ್ ಒಪಿನಿಯನ್. ಸೊ ನಿಮಗೂ ಖಂಡಿತವಾಗ್ಲೂ ಹಿಂಗೆ ಅನಿಸಿದ್ಯಾ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಯಾರಿಗೆಲ್ಲ ಈ ಒಂದು ಪೋಸ್ಟ್ಪೋನ್ ಆಗಿರೋದು ಬೇಜಾರಾಗಿದೆ, ಸೊ ಕಾಮೆಂಟ್ ಮಾಡಿ. ನನಗಂತೂ ಸೀರಿಯಸ್ಲಿ ಬೇಜಾರಾಗಿದೆ. ದಯವಿಟ್ಟು ಸ್ಟಾರ್ ನಟರ ಸಿನಿಮಾ ಅನ್ನೋದು ತಲೆಗೆ ಇಟ್ಕೊಳ್ಳಿ. ಅನೌನ್ಸ್ಮೆಂಟ್ ಮಾಡೋಕ್ಕಿಂತ ಮುಂಚೆನೇ 10-20 ಸಲ ಯೋಚನೆ ಮಾಡಿ. ಸುಮ್ಮನೆ ಪೋಸ್ಟರ್ ಬಿಟ್ಬಿಟ್ಟು ರಿಲೀಸು ಆಗ್ತಾಯಿದೆ, ಬೆಳಗ್ಗೆ ಹೋಗ್ತಾಯಿದೆ ಅಂತ ಆ ರೀತಿ ಪೋಸ್ಟರ್ನ ಹಾಕೋಕ್ಕೆ ಹೋಗ್ಬೇಡಿ. ಪೋಸ್ಟ್ರು ಅನೌನ್ಸ್ಮೆಂಟ್ ಮಾಡೋಕ್ಕಿಂತ ಮುಂಚೆನೇ ಒಂದು 20 ಸಲ ಯೋಚನೆ ಮಾಡಿಬಿಟ್ಟು ದಯವಿಟ್ಟು ಹಾಕಿ ಅಂತ ನಿಮ್ಮಲ್ಲಿ ಕಳೆ ಮನವಿ ಮಾಡ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ನಿಮಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.